ಏನು ಅಂತಂದರೆ ನಿನ್ನೆ ನಡೆದಂತಹ ಒಂದು ಗಲಾಟೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಕನ್ನಡ ಭವನದಲ್ಲಿ ಮಾಡ್ತಾ ಇರುವಂತಹ ಕೆಂಪೇಗೌಡ ಜಯಂತಿಯಲ್ಲಿ ನಡೆದಂತಹ ಒಂದು ಗಲಾಟೆ ಬಗ್ಗೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಈ ನಡುವೆ ಅವ್ರಿಗೆ ಯಾಕೋ ನಮ್ಗೆ ಗೊತ್ತಾಗ್ತಾ ಇಲ್ಲ, ಇಡೀ ತಾಲೂಕಿನ ಜನತೆ ಅವರನ್ನು ಒಬ್ಬ ಬುದ್ಧಿವಂತರು, ಒಬ್ಬ ಏನು ಎಜುಕೇಟೆಡ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಮಾನ್ಯತೆ ಕೊಟ್ಟು ಆ ತಾಲೂಕಿನಲ್ಲಿ ಅವರನ್ನು ಒಬ್ಬ ಶಾಸಕರನ್ನಾಗಿ 3 ವರ್ಷದಿಂದ ಆಯ್ಕೆ ಮಾಡಿದ್ದಾರೆ. ಆದರೆ ಅವರು ಆ ಶಾಸಕ ಸ್ಥಾನಕ್ಕೆ ಗೌರವ ಕೊಡ್ತೇನೆ, ಅವರ ಒಂದು ಕರ್ತವ್ಯ ಏನು, ಶಾಸಕರಾದ ಮೇಲೆ ತಾಲೂಕಿನಲ್ಲಿರುವಂತಹ ಜನತೆ ಚುನಾವಣೆ ಬರೋವರೆಗೂ ಪಕ್ಷ, ಶಾಸಕರಾದ ಮೇಲೆ ಇಡೀ ತಾಲೂಕಲ್ಲಿರುವಂತಹ ಅವರೆಲ್ಲರೂ ಅವರ ಒಂದು ಮತದಾರರೇ. ಅವ್ರಿಗೆಲ್ಲರಿಗೂ ಒಗ್ಗಟ್ಟಾಗಿ ಕೆಲಸ ಮಾಡೋದು ಬಿಟ್ಬಿಟ್ಟು, ಅಭಿವೃದ್ಧಿ ಮಾಡೋದೇನು ಇಲ್ಲದೇನೆ ಬಿಟ್ಬಿಟ್ಟು ಈ ನಡುವೆ ಬರೀ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳೋದು, ಮಾಧ್ಯಮಗಳಲ್ಲಿ ಏನೋ ಒಂದು ಉತ್ತರ ಕೊಡೋದು, ಉಡಾಫೆ ಉತ್ತರಗಳು ಕೊಟ್ಕೊಂಡು ಅವರು ನಾವೇನೋ ದೊಡ್ಡ ಲೀಡರ್ ಆಗಬೇಕು ಅಂತ ಹೇಳ್ಬಿಟ್ಟು ಹೊರಟವ್ರೆ. ಆದರೆ ನಿನ್ನೆ ಆದಂತಹ ನಮ್ಮ ಕೆಂಪೇಗೌಡ ಜಯಂತಿಯಲ್ಲಿ ಅವ್ರು ನಡ್ಕೊಂಡಿರೋಂತಹ ರೀತಿ, ಅದಕ್ಕೆ ಅವರು ಒಂದು ಶಾಸಕ ಸ್ಥಾನಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ. ಯಾಕೆ ಅಂತಂದರೆ ನಿನ್ನೆ ಅವ್ರು ಬಂದಿದ್ದಂತಹ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾತಾಡಿದಾಗ ಯಾರೋ ಅವ್ರಿಗೆ ಆಗದೇ ಇರುವಂತಹ ವಿರೋಧಿಗಳು ಅಲ್ಲಿ ಗಲಾಟೆಗಳು ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಒಬ್ಬ ಶಾಸಕರಿಗೆ ಅಲ್ಲಿ ಅಗೌರವ ಕೊಡುವಂಥದ್ದು ಒಂದು ಇದು ಮಾಡೋದು, ಅದನ್ನು ನಾವು ನಮ್ಮ ಒಕ್ಕೂಟದಿಂದ ಖಂಡಿಸ್ತಾ ಇದ್ದೀವಿ. ಆದರೆ ಅವ್ರು ಹೇಳ್ತಾ ಇರೋದೇನು, ನಮ್ಮ ಒಕ್ಕಲಿಗರೆಲ್ಲ ಸೇರಿಕೊಂಡು ಅವ್ರ ಮೇಲೆ ಇದು ಮಾಡ್ತಾ ಇದ್ದೀವಿ, ನಾನು OBC ಹುಡುಗ, ನಾನು OBC ಶಾಸಕನು, ನಾನು ಅಹಿಂದ, ನನ್ನನ್ನು ಏನು ಇನ್ನು ಶಾಸಕನಾಗಿರೋದಕ್ಕೆ ಇವ್ರ ಕೈಲಿ ಯಾರ ಕೈಯಲ್ಲೂ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಕುಮಾರಣ್ಣ ಬಗ್ಗೆ ಮಾತಾಡಿದ್ದಾರೆ. ಕುಮಾರಣ್ಣ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಏನಿದೆ ಅವ್ರಿಗೆ? ಕುಮಾರಣ್ಣ ಏನಾದರೂ ಇವ್ರ ಬಗ್ಗೆ ಮಾತಾಡಿದಾರ? ಇವ್ರು ಹೇಳೋದೇನು ಅಂತ, ನೊಬ್ಬ ಅಹಿಂದ ಹುಡುಗ, ನನ್ನನ್ನು ಈ ಒಕ್ಕಲಿಗರ ಮುಖಂಡರು ನಾನು ನೋಡಿದ್ರೆ ಆಗೋದೇ ಇಲ್ಲ ಇವ್ರಿಗೆ ಅನ್ನೋ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ. ಅದನ್ನು ಅವ್ರು ಫಸ್ಟ್ ಕೈ ಬಿಡಬೇಕು. ಯಾಕೆಂತಂದರೆ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ಏನೇ ಆಗಲಿ ಒಂದು ಚಕಾರ ಕೂಡ ಎತ್ತಿಲ್ಲ. ಯಾರೋ ಅವರ ಎಕ್ಸ್ಪೋಸ್ಟಲ್ಲಿ ಏನೋ ಒಂದು CS ಸೈಟ್ ಬಗ್ಗೆ ಮಾತಾಡಿದ್ದಾರೆ, ಯಾರೋ ಮಾತಾಡಿರೋದು, ಅವರೆಲ್ಲ ಮಾತಾಡೋದು. ಅದಕ್ಕೆ ಅವನ ಬಾಯಲ್ಲಿ ಬಂದಂತಹ ಮಾತುಗಳು ಅವನಿಗೆ ಹೆಂಗೆ ಬರ್ತಾ ಇರೋದು, ಏನು ಪಂಚೇನಂತೆ, ಬಿಳಿ ಶರ್ಟ್ ಅಂತೆ, ವಾಚ್ ಅಂತೆ, ಏನು ಇದು ಬದನೆಕಾಯಿ ಅಂತೆ, ಏನಿದು? ಅವರು ಎರಡು ಸಲ CM ಆಗಿರುವಂಥವ್ರು, ಅವ್ರಿಗೆ ಒಂಥರ ಗೌರವ ಕೊಡುವಂಥ ಒಂದು ಯೋಗ್ಯತೆ ಇಲ್ಲ. ಮತ್ತೆ ನೆನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ನನಗೆ ನೀನೇ ಬಂದು ನಿಂತ್ಕೊ ಇಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರ ಯೋಗ್ಯತೆ ಏನು, ಇವ್ರ ಯೋಗ್ಯತೆ ಏನು ತಿಳ್ಕೊಬಾರ್ದ? ಏನು ಇವ್ರು ಹೇಳೋದೇನೋ ಅಂದರೆ, ನಾನು OBC ಹುಡುಗ, ನನಗೆ ಒಕ್ಕಲಿಗರೆಲ್ಲ ವಿರೋಧಿಗಳು ಅಂತ ಹೇಳ್ಬಿಟ್ಟು ಬಿಂಬಿಸ್ತಾ ಇದ್ದಾರೆ. ಒಕ್ಕಲಿಗರೇ ಇಲ್ಲ ಅಂದಿದ್ದಿದ್ರೆ ಇವ್ರು ಗೆಲ್ತಾ ಇದ್ದೀರಾ? ಹೇಳಬೇಕು ಅಂತಂದರೆ ನಮ್ಮ ಚಿಂತಾಮಣಿಲಿರುವಂತಹ ಮಾಜಿ ಸಚಿವರು ಇದ್ದಾರಲ್ಲ, ಯಾರು ಡಾಕ್ಟರ್ MC ಸುಧಾಕರಣ್ಣ ಅವ್ರು ಇಲ್ಲ ಅಂದಿದ್ದಿದ್ರೆ ಇವ್ರು ಯಾರು? ಅವರು ಗೆಲ್ಲೋದು, ಅವ್ರು ಕ್ಯಾನ್ವಾಸ್ ಮಾಡ್ಕೊಳ್ದೇನೆ ಇವನ ಕ್ಷೇತ್ರಕ್ಕೆ ಬಂದು ಕ್ಯಾನ್ವಾಸ್ ಮಾಡಿ ಇವ್ನ ಗೆಲ್ಸಿರುವಂಥದ್ದು. ಅವರು ಶಿವಶಂಕರ ರೆಡ್ಡಿ ಅಣ್ಣ ಅವರು, ಯಾರು ಕೇಶವ ರೆಡ್ಡಿ ಅಣ್ಣ ಅವರು, ಇವರೆಲ್ಲ ಈ ಕಾಂಗ್ರೆಸ್ಸಲ್ಲಿ ಎಲ್ಲ ಲೀಡರ್ಗಳು ಸೇರಿಕೊಂಡು ಅಲ್ಲಿ B ಫಾರಂ ಕೊಡಿಸಿದ್ದು ಇವ್ರಿಗೆ. ಎಲ್ಲ ಹೋಗಿ ದುಡಿದು ಇವ್ರನ್ನ ಅಲ್ಲಿ ಶಾಸಕರು ಮಾಡಿದ್ರೆ ಎಲ್ಲರಿಗೂ ಹಿಂದ್ಗಡೆಯಿಂದ ಚೂರಿ ಹಾಕಕ್ಕೆ ಕೊಡ್ತಾ ಇದ್ದಾರೆ. ಇವರು ಒಕ್ಕಲಿಗರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಂಬಿಸ್ಕೊಂಡು ಹೊಡ್ತಾ ಇದ್ದಾರಲ್ಲ, ಇವ್ರಿಗೇನಾದ್ರೂ ಗೌರವ ಇದೆಯಾ, ಮಾನವೀಯತೆ ಅನ್ನೋದು ಏನಾದರೂ ಇದೆಯಾ ಇವ್ರಿಗೆ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಒಕ್ಕಲಿಗರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಕ್ಕಲಿಗರು ಏನಾದರೂ ಒಂದು ಒಗ್ಗಟ್ಟಾಗಿ ಏನಾದರೂ ಕೆಲಸ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟು ಆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗ ಕೂಡ ಈತನ ಅರ್ಹನಲ್ಲ. ಈತನ ಎಲ್ಲಿಂದ ಬಂದವನು? ಚುನಾವಣೆಗೆ ಬಂದ್ಬಿಟ್ಟು ನನ್ನ ಹತ್ರ ಬರೀ 18 ಲಕ್ಷ ಮಾತ್ರ ನನ್ನ ಹತ್ರ ಕಾಸಿದೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು ಬಂದವನು ಇವತ್ತು ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಎಲ್ಲಿಂದ ಬಂತು? ಎಲ್ಲಿಂದ ಮಾಡಿದ್ರು? ಕುಮಾರಣ್ಣ ವಾಚ್ ಕಟ್ತಾನಂತೆ, 80 ಲಕ್ಷ ಇದೆ ಅಂತೆ, 90 ಲಕ್ಷ ಇದೆ ಅಂತೆ. ನೋಡಿದ್ದಾರೆ ಇವರು ಕುಮಾರಣ್ಣ ಎಲ್ಲಿಂದ ಅದರಿಂದ ನೋಡಕ್ಕೆ ಹೋಗಿದ್ದಾರೆ ಇವರು? ಅವ್ರು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರೆ. ಅವರದೇ ಆದಂತಹ ಒಂದು ಗೌರವ ಇದೆ. ಈ ಕರ್ನಾಟಕಕ್ಕೆ ಅವ್ರ ತಂದೆಯವರು ಕೊಟ್ಟಿರುವಂತಹ ಒಂದು ಆಸ್ತಿ ಏನು ಅಂತಂದ್ರೆ, ಅವ್ರ ತಂದೆನೇ ಒಂದು ದೊಡ್ಡ ಆಸ್ತಿ ಕರ್ನಾಟಕಕ್ಕೆ ಅಂತ ಅದ್ರ ಬಗ್ಗೆ ಮಾತಾಡ್ತಾನೆ. ಮತ್ತೆ ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಮಾತಾಡ್ತಾನೆ. ನೀನು ಪೋಟಿನೇ ಅಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಏನು ದೊಡ್ಡ ಈತ್ ನೀನು
ಇವನು ಯೋಗ್ಯತೆ ಏನಂತ ಬಿಟ್ಟು ಯಾರಿಗೆ ಗೊತ್ತಿಲ್ವಾ? ಶಿಡ್ಲಘಟ್ಟ ಶಾಸಕರು ಹೆಂಗೆ ಅಂತ ಹೇಳ್ಬಿಟ್ಟು ಇಡೀ ಕ್ಷೇತ್ರ ಜನತೆಗೆ ಗೊತ್ತಿದೆ. ಒಬ್ಬ ಸಾಮಾನ್ಯ ಬಡ ಕುಟುಂಬದ ರೈತ ಕುಟುಂಬದಿಂದ ಬಂದಿರುವಂಥ ಒಬ್ಬ ಶಾಸಕರವರು, ಒಬ್ಬ ರೈತರವರು, ಅವ್ರ ಬಗ್ಗೆ ಮಾತಾಡುವಂಥ ಅವ್ರು ಮಾತಾಡಿದ್ದಾರೆ. ಯಾವಾಗ ಕುಮಾರಣ್ಣನ ಬಗ್ಗೆ ಮಾತಾಡಿದ್ರು, ಅವ್ರ ನಾಯಕರನ್ನ ಮಾತಾಡಿದಾಗ ಅವರು ಅದನ್ನ ವಿರೋಧಿಸಲೇಬೇಕು ಮಾತಾಡಿದ್ದಾರೆ. ಅದಕ್ಕೆ ಯಾವ ಥರ ಉತ್ತರ ಕೊಡ್ಬೇಕು? ನೀವು ಏನು ತಿಳ್ಕೊಂಡಿದ್ದಾರೆ? ರವಣ್ಣ ಅಂತ ಅಂದ್ಬಿಟ್ಟು ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ? ನಿಮ್ಮಂಗೆ ಏನು ದೆವ್ವ ಬಂದಂಗೆ ಆಡ್ತಾರ? ಏನಾದ್ರು ದೆವ್ವ ಬಂದಂಗೆ ಆಡ್ತೀರಾ ನೀವು? ವಿಧಾನಸೌಧದಲ್ಲೇ ದೆವ್ವ ಬಂದಂಗೆ ಆಡ್ತೀರಾ? ಅಲ್ಲಿ ಸ್ಪೀಕರೇ ಹೇಳ್ತಾರೆ ಅವ್ನಿಗೆ ಗಬ್ರ ಕೊಡ್ರು ಅಂತ ಹೇಳ್ಬಿಟ್ಟು, ಹಗ್ಗ ಕೊಡ್ರು ಅಂತ ಹೇಳ್ಬಿಟ್ಟು. ಏನಕ್ಕೆ ಉತ್ತರ ಏನದಕ್ಕೆ? ಹಗ್ಗ ಕೊಡ್ರು ಅಂದ್ರೆ ನೇಣು ಹಾಕೋ, ನಿನ್ಗೆ ಯೋಗ್ಯತೆ ಇಲ್ಲ, ನಿನಗೆ ಶಾಸಕ ಸ್ಥಾನ ಇದರಲ್ಲಿ ಇರೋದಕ್ಕೆ ನೀನು ಯೋಗ್ಯತೆ ಇಲ್ಲ, ಹಗ್ಗ ಹಾಕೊಂಡು ನೇಣು ಹಾಕೋ ಅಂತ ಹೇಳ್ಬಿಟ್ಟು ಹೇಳೋವಂಥ ಮಾತದು. ಅದಕ್ಕಾದ್ರೂ ಅಲ್ಲಾದ್ರೂ ಬುದ್ಧಿ ಕಲಿಬೇಕಲ್ಲ ನೀವು. ವಿಧಾನಸೌಧದಲ್ಲೇ ನಿಮ್ಮನ್ನ ಆ ರೀತಿ ನಡ್ಸ್ಕೊಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಯಾವ ತರ, ನೀವು ನಿಮ್ಮ ನಡವಳಿಕೆ ಯಾವ ತರ ಇದೆ? ಏನು ಈ ದೇಶಕ್ಕೆ ಏನಾದ್ರು ನೀವೇನಾದ್ರೂ ದೊಡ್ಡ ಇದಾಗಬೇಕು, ಲೀಡರ್ ಆಗ್ಬೇಕು ಅಂತ ಹೊಟ್ಟಿದ್ರೆ ನೀವು ಮಾತಿದ್ರಿ ಯಾರ ಮೇಲೇನೋ ಒಬ್ಬರ ಮೇಲೆ ಗುಬೆ ಕುದಿಸ್ತಾ ಇರೋದು. ಅಲ್ಲಿ ನೋಡಿದ್ರೆ ಪಾಪ ಮಾಜಿ ಸಂಸದರು ಯಾರು ಮೈಸೂರಲ್ಲಿ, ಅವ್ರು ಪ್ರತಾಪ್ ಸಿಂಹ ಅವರು, ಅವ್ರ ಮೇಲೆ ಹೇಳಿಕೆಗಳು ಕೊಡೋದು. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಲ್ ಅವ್ರ ಯೋಗ್ಯತೆ ಏನು? ಅವ್ರ ಬಗ್ಗೆ ಮಾತಾಡೋದು. ಏನು ಮೋದಿ ಬಗ್ಗೆ ಬೇಕು ಮಾತಾಡ್ತಾ ಇದ್ದಾರೆ. ಮೊನ್ನೆ ಏನು ಚಾಕ್ಲೇಟ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು. ಇದನ್ನು ಏನು ತಿಳ್ಕೊಂಡಿದ್ದಾನೆ? ಇದ್ನ ಶಾಸಕನ ಇಲ್ಲ ಬೇರೆ ಇನ್ನೇನಾದ್ರೂ ಇದ್ನು ಈ ಥರ ಎಲ್ಲ ಈ ನಡವಳಿಕೆಲ್ಲ ಬಿಟ್ಟರೆ ಒಳ್ಳೇದು. ಇಲ್ಲ ಅಂತಂದ್ರೆ ಈ ಜಿಲ್ಲೆಯಲ್ಲಿ ನಮ್ಮ ಒಕ್ಕೂಟದಿಂದ ನಾವೆಲ್ಲ ಸೇರ್ಕೊಂಡು ಬುದ್ಧಿ ಕಲಿಸುವಂತ ಒಂದು ವ್ಯವಸ್ಥೆ ಆಗ್ತದೆ. ಇವೆಲ್ಲ ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥದ್ದು, ಕುಮಾರಣ್ಣ ನಿಮ್ಮ ಛಲಗಳಿಗೆಲ್ಲ ನನ್ನ ಎದುರೋ ಮಗ ಅಲ್ಲ ಅಂತ, ಕಬರ್ದಾರ್ ಅಂತ ಹೇಳ್ತಾರೆ. ಅದೇ ಕಬಡ್ದಾರ್, ಅದೇ ಅವ್ರ ಸಂಸ್ಕೃತಿ ಅದು. ಅವ್ರ ಸಂಸ್ಕೃತಿ ಒಬ್ಬ ಮಾಜಿ ಮಂತ್ರಿಗಳು ಮಾತಾಡುವಂತ ಒಂದು ಇದದು. ಯಾರೋ ಅವ್ರು ಏನಾದ್ರು ಬಂದು ಇಲ್ಲಿ ಏನಾದ್ರು ಅವ್ರಿಗೆ ಇದು ಮಾಡಿದಾರ, ಇಡೀ ಏನು ಸ್ಟೇಟ್ ಇಂದ ಬಂದಿದಾರಂತೆ ಅವ್ರನ್ನ ಇದು ಮಾಡೋದಕ್ಕೆ. ಆತರ ಮಾಧ್ಯಮಗಳಲ್ಲಿ ಹೇಳ್ತಾರೆ. ಮೀಸೆ ತಿರ್ಸೋದೇನು, ಕೂದಲು ಕಿತ್ತುಕೊಳ್ಳುವಂತದ್ದೇನಿದೆ, ತೊಡೆ ತಟ್ಟುವುದೇನು, ಏನಿದ್ನೇನು ರೌಡಿನ ಅಲ್ಲ, ರೌಡಿಗಿಂತ ಕಂಡ ಮಗಾಡ್ತಾ ಇದಾರಲ್ಲ ಇವರು. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇಂಥವನ್ನ ಮೊದಲು ಪಾರ್ಟಿಯಿಂದ ಆಚೆ ಕಡೆ ಆಗ್ಬೇಕು. ಇವ್ರನ್ನ ಈ ಇಂಥವ್ರಿಂದನೇ ಆ ಪಾರ್ಟಿ ಮಾನ ಮರ್ಯಾದೆ ಕೂಡ ಹೋಗ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ. ಒಕ್ಕಲಿಗರ ಪರವಾಗಿ ನಾನು ಧ್ವನಿ ಎತ್ತಿರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಸಹ ಅವರು ಒಕ್ಕಲಿಗರು, ಅವ್ರ ಪರವಾಗಿ ನಾನು ಧ್ವನಿ ಎತ್ತಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಸರ್. ಎಲ್ಲಿತ್ತಿದ್ದಾರೆ ಮಾತಿದ್ದೀರ? ಅವ್ರ ಬಾಯಲ್ಲಿ ಬರೋದೇನು? ಬರೀ ಓಬಿಸಿ 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 ಅಷ್ಟೇ ಬರೋದು. ಎಲ್ಲಿ ಮಾತಾಡ್ತಾರೆ? ಬರೀ ಓಬಿಸಿ ಅಂತ ಹೇಳ್ಬಿಟ್ಟು ಎಲ್ಲಾರ ಮೇಲೆ ಗುಬೆ ಕುರಿಸ್ತಾ ಇದಾರಲ್ಲ. ಓಬಿಸಿ ಅವ್ರ ಒಬ್ರೇನ ಓಬಿಸಿ? ನಾವು ಒಕ್ಕಲಿಗರೇನು ಓಬಿಸಿ ಅಲ್ವಾ? ಬ್ರಾಹ್ಮಣರು ಓಬಿಸಿ ಅಲ್ವಾ? ಲಿಂಗಾಯತರು ಓಬಿಸಿ ಅಲ್ವಾ? ಎಲ್ಲರೂ ಓಬಿಸಿಗಳೇ. ಆದ್ರೆ ಇದನ್ನೊಬ್ಬನೇ ಓಬಿಸಿ ಅನ್ನೋ ಮಟ್ಟದಕ್ಕೆ ನಾವು ಬಿಂಬಿಸ್ಕೊಂಡು ಏನೋ ಒಂದು ಆರೋಪ ಮಾಡ್ತಾ ಇರೋದು. ಈ ಆರೋಪಗಳಿಗೆಲ್ಲ ಯಾರು ಬೆದರೋರಿಲ್ಲ ಅಲ್ಲ. ಜಾತಿಗಳಲ್ಲೇ ತಂದಿಡ್ತಾ ಇದ್ದಾನೆ ಇದ್ನು. ಇಂಥವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪಾಪ ಅಮಾಯಕರು ಓಟ್ ಕೊಟ್ಟು ಇವಾಗ ಅನುಭವಿಸುವಂತ ಒಂದು ಪರಿಸ್ಥಿತಿ ಬಂದಿದೆ ನಮಗೆ. ಸರ್, ಈಗ ಅವ್ರ ಮೇಲೆ ಚಪ್ಪಲಿ ಎಸೆಯುವಂತದ್ದೆಲ್ಲ ಆಗಿದೆ. ಆದ್ರೆ ಇದು ಒಂದು ರೀತಿಯ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ನಮ್ಮ ಒಕ್ಕಲಿಗ ಜನಾಂಗದವರು ಅಲ್ಲಿ ಯಾವುದೇ ಕಾರಣಕ್ಕೂ ಗಲಭೆಗಳು ಮಾಡಿಲ್ಲ. ಅವ್ರಿಗೆ ಆಗದೆ ಇರುವಂತವ್ರು ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸ ನಾನು ಮೊದಲೇ ಹೇಳಿದ್ದೀನಿ. ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತೇಳಿ ಮೊದಲೇ ಹೇಳಿದ್ದೀನಿ. ಒಬ್ಬ ಶಾಸಕರ ಬಗ್ಗೆ ಆತರ ಇದು ಮಾಡೋದು ಯಾರಿಗೂ ಗೌರವ ತರುವಂತಹದ್ದಲ್ಲ. ಯಾರು ತಪ್ಪು ಮಾಡಿದಾರೋ ಅವರು ಪೊಲೀಸ್ ಅವರಿದ್ದಾರೆ, ಕಾನೂನಿದೆ, ಅವ್ರು ಶಿಕ್ಷೆ ಕೊಡ್ಲಿ. ಅದಕ್ಕೆ ನಾವು ಅವ್ರ ಜೊತೆ ಕೈಗೂಡಿಸ್ತೀವಿ. ಆದ್ರೆ ಅಮಾಯಕರ ಮೇಲೆ ಏನು ಇದು ಮಾಡೋದು, ಪೊಲೀಸ್ ಅವರು ಆಗ್ಲಿ ಅಮಾಯಕರ ಮೇಲೆ ಇದು ಮಾಡೋದು, ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು, ಇದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ನಮ್ಮ ಒಕ್ಕೂಟದಿಂದ ನಾವು ಯಾವುದೇ ಕಾರಣಕ್ಕೂ ಅದನ್ನ ಸಹಿಸೋದಿಲ್ಲ. ಇಡೀ ರಾಜ್ಯ ಮಟ್ಟದಲ್ಲಿ ಬೇಕು ಅಂದ್ರೆ ನಾವು ಹೋರಾಟ ಮಾಡಿ ಎಲ್ಲಿ ಏನ್ ಬೇಕೋ ಅದನ್ನ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಸರ್, ಕುಮಾರಣ್ಣ ಅವರು 32 ಎಕರೆ ಜಮೀನಿನಲ್ಲಿ ಇನ್ನು ಟೊಮೊಟೊ ಬೆಳೆದ್ರ, ಟೊಮೊಟೊ 200 ರೂಪಾಯಿ ಮಾರಿದ್ರೆ ನಾವು ಹಾಗಾದ್ರೆ ಇವರು 2000 ರೂಪಾಯಿಗೆ ಮಾರಿದಾರ. ಸೊ ಅದ್ರ ದಾಖಲೆ ಕೊಡಿ ಅಂತ ಕೇಳ್ತಿದ್ದಾರೆ ಸರ್. ಅವ್ರ ಜಮೀನು ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು ಸರ್? ಅವ್ರ ಜಮೀನು ಅವ್ರು ಇವಾಗೆಲ್ಲ ಕೊಂಡ್ಕೊಂಡಿರೋದು. ಅವ್ರು ರಾಜಕೀಯಕ್ಕೆ ಬಂದ ಮೇಲೆ ಅವ್ರ ಜಮೀನು ತಗೊಂಡಿಲ್ಲ ಕುಮಾರಣ್ಣ ಅವರು. ಅವ್ರ ಜಮೀನು ತಗೊಂಡಿರೋದು ಫಿಲಂ ಪ್ರೊಡ್ಯೂಸರ್ ಆಗಿದ್ದಾಗ ಅವ್ರ ಜಮೀನು ತಗೊಂಡಿರೋದು. ಏನು ರಾಜಕೀಯದಲ್ಲಿ ಬಂದು ರಾಜಕೀಯದಲ್ಲಿ ಸಂಪಾದನೆ ಮಾಡಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ನೀನು ಶಾಸಕನ ಹಾಕಿದ್ದಾಗ 18 ಲಕ್ಷ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಿನ್ನ ಆಸ್ತಿ ಎಷ್ಟಿದೆ? ಏನ್ ಮಾಡಿದ್ಯಾ ನೀನು? ಯಾವ್ದೋ ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಹೇಳಿ ಬಿಟ್ಕೊಂಡು ಎಲ್ಲ ಮಕ್ಕಳನ್ನ ಹಾಳು ಮಾಡ್ತಾ ಇದೆಯಲ್ಲ ನೀನು. ಎಷ್ಟು ಫೀಸ್ ನಿಂದು? ನೀನೇನ್ ಮಾಡಿದೀಯಾ?
ನಿಂದಿರೋದು ಒಂದಕ್ಕೆ ನೀನು ಪರ್ಮಿಷನ್, ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಎಷ್ಟು ಇನ್ಸ್ಟಿಟ್ಯೂಟ್ಗಳು ನಡೀತಾ ಇದೆ ನಿಂದು, ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇಲ್ವಾ? ನೀನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಿಲ್ವಾ? ಸರ್ಕಾರ ನಿಂದಿದೆ ಅಂತ ಹೇಳ್ಬಿಟ್ಟು ಆಟ ಆಡೋದು ಇದು ಅಲ್ಲ. ಎಲ್ಲರಿಗೂ ಕಾಲ ಬರ್ತದೆ, ಕಾಲ ಬಂದಾಗ ಸರಿಯಾಗಿರುವಂತಹ ಪಾಠ ಕಲಿಸ್ತಾರೆ, ಕಲಿಸೋವಂಥವ್ರು ಇದ್ದಾರೆ. ಇವಾಗ ಅವನ ಯೋಗ್ಯತೆಗೆ ಪಕ್ಕದ ಬಾಗೇಪಲ್ಲಿ ತಾಲೂಕಲ್ಲಿ ಇದ್ದಾರಲ್ಲ ಶಾಸಕರು, ಅವ್ರು ನೋಡಿ ಕಲಿಬೇಕು. ಅವ್ರ ಕಾಲ್ ಕೆಳಗಡೆ ದೂರಿದ್ರು ಕೂಡ ಅವ್ರ ಬುದ್ಧಿ ಕಲಿಯೋಕ್ಕಾಗಲ್ಲ. ಅವರು ಅಂತ ವರೆಸ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು. ಆ ಶಾಸಕ ಅನ್ನೋದಕ್ಕೆ ಗೌರವ ಇಲ್ದಂಗೆ ಮಾಡ್ತಾ ಇದ್ದಾರೆ ಇವರು. ಶಾಸಕರು ಅಂದ್ರೆ ಏನು, ತಾಲೂಕಲ್ಲಿ ಪ್ರಥಮ ಪ್ರಜೆ ಹೇಗಿರ್ಬೇಕು, ಮನೆ ಯಜಮಾನ ಇದ್ದಂಗೆ ಆತ್ನು. ಎಲ್ಲರೂ ಅದನ್ನ ಕೈ ಕೆಳಗಡೆನೆ ಇರೋದು. ಯಾರು ಏನೇ ಕಷ್ಟ ಬಂದ್ರು, ಏನೇ ಸುಖ ಬಂದ್ರು, ಏನೇ ಬೇಕು ಅಂದ್ರೂ ಕೂಡ ಅವರು ಇದು ಮಾಡ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಪಾರ್ಟಿಸಮ್ ಮಾಡಬಾರ್ದು. ಇವಾಗ ಬಾಗೇಪಲ್ಲಿ ತಾಲೂಕಲ್ಲಿ ಏನಾದ್ರು ಮಾಡ್ತಾ ಇದ್ದಾರಾ? ಶಿಡ್ಲಘಟ್ಟ ತಾಲೂಕಲ್ಲಿ ಏನಾದ್ರು ಆ ಥರ ಮಾಡ್ತಾ ಇದ್ದಾರಾ? ಗೌರಿಬಿದನೂರು ತಾಲೂಕಲ್ಲಿ ಆ ಥರ ಏನಾದ್ರು ಯಾರಾದ್ರೂ ಒಬ್ಬರನ್ನೇ ಇದು ಮಾಡ್ತಾ ಇದ್ದಾರಾ? ಬರೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾತ್ರನೇ ಈ ಥರ ಯಾಕೆ ನಡೀತಾ ಇದೆ? ಅವರು ಆ ಒಂದು ಮಟ್ಟಕ್ಕೆ ಬರಬೇಕು ಅಂದ್ರೆ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ನಮ್ಮ ಚಿಂತಾಮಣಿ ಸುಧಾಕರನ್ ಅವ್ರ ಫೋಟೋ ಇಟ್ಕೋಬೇಕು. ಇವಾಗ ಅವ್ರಿಗೆ ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ. ಅದು ಒಂದು ಸಂಸ್ಕೃತಿ. ಪಡಿಬೇಕಾಗಿರ್ತಕ್ಕಂಥ ದಿನದಲ್ಲಿ ಈ ರೀತಿಯ ಒಂದು ಕ್ಷುಲ್ಲಕ ವಾತಾವರಣದಿಂದ ಒಂದು ರೀತಿ ರಾಜ್ಯದೆಲ್ಲೆಡೆ ಅವರ ವಿಚಾರಧಾರೆಗಳು ಒಂದು ರೀತಿ ಮೂಲೆ ಗುಂಪಾಗುವಂಥ ರೀತಿಯಲ್ಲಿ ಈ ಸರಿ ಆಯಿತು. ಇದಕ್ಕೆ ಮುಂದೆ ಯಾವ ರೀತಿ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅವರಿಗೆ ಆಹ್ವಾನ ಕೊಟ್ಟಿರುವಂಥದ್ದು ಕೆಂಪೇಗೌಡ ಆಚರಣಾ ಸಮಿತಿಯವರು. ಅದು ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಮಾಡ್ತಾ ಇರುವಂತಹ ಆಚರಣಾ ಸಮಿತಿಯಿಂದ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅವರು ತಾಲೂಕಿನ ಪ್ರಥಮ ಪ್ರಜೆ. ಆ ಆಹ್ವಾನಕ್ಕೆ ಅವ್ರು ಬಂದಿರೋದು ಸತ್ಯ. ಆದರೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಗಲಭೆ ಮಾಡಿರೋದು ಯಾರು? ಕಿಡಿಗೇಡಿಗಳು. ಯಾರೇ ಆಗಲಿ ನಮ್ಮ ಒಕ್ಕಲಿಗ ಕುಲಬಾಂಧವರು ಯಾರು ಆ ಥರ ಮಾಡಿಲ್ಲ. ಇವಾಗ ಒಕ್ಕಲಿಗರ ಕುಲಬಾಂಧವರ ಮೇಲೆ ಅವರು ಗೂಬೆ ಕೂರಿಸ್ತಾ ಇದ್ದಾರೆ. ಕೆಂಪೇಗೌಡ ಜಯಂತಿಗೆ ಹೋಗಿ ನಾವು ನಮ್ಗೆ ಈ ಥರ ಅವಮಾನ ಆಯಿತು, ಈ ಥರ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನೆಲ್ಲ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಪ್ರದೀಪ್ ಈಶ್ವರ್ಗೆ ಬುದ್ಧಿ ಹೇಳೋದು ಅಥವಾ ಸಲಹೆ ಕೊಡೋದಾದ್ರೆ ಏನು ಕೊಡ್ತೀರಿ ಸರ್? ಸರ್, ಅವರು ಒಬ್ಬ ಶಾಸಕರಾಗಿ ನಡ್ಕೋಬೇಕು ಅವರು. ಆದರೆ ಅವ್ರು ನಡ್ಕೊಳ್ತಾ ಇರೋಂತಹ ರೀತಿ ನೋಡ್ತಾ ಇದ್ರೆ ಎಲ್ಲ ಜನರು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಬ್ಬ ಶಾಸಕರು ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅಗೌರವ ಇದು. ಆದ್ದರಿಂದ ಒಳ್ಳೆ ರೀತಿಯಲ್ಲಿ ನಡೆಸ್ರಿ. ಇನ್ನೂ 2 ವರ್ಷ ಇದೆ. ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ನೀನು ಹಣೆ ಬರ ಏನು ಬರೆದಿದ್ರೆ ಯಾರು ಹೇಳೋಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. ಕನಿಷ್ಠ ಪಕ್ಷ ಇನ್ನಾದರೂ ಆ ಜನರಿಗೆ, ಆ ತಾಲೂಕಿನ ಜನತೆಗೆ ನೀವು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಆ ತಾಲೂಕಿನ ಇಂಪ್ರೂವ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಿಂದ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಮುಂಬರುವ ಸಚಿವ ಸಂಪುಟದಲ್ಲೂ ನನಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಅದ್ರ ಇದ್ದಾರೆ. ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾವು ಮಾತಾಡ್ತಾ ಇರೋದು ನಮ್ಮ ಒಕ್ಕೂಟದ ಬಗ್ಗೆ, ನಮ್ಮ ಜನಾಂಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಅವ್ರಿಗೆ, ಸರ್ಕಾರಕ್ಕೆ, ಅವರ ಒಂದು ಇದಕ್ಕೆ ಬಿಟ್ಟಿರೋಂಥ ವಿಚಾರ, ಅದು ಅವ್ರ ಪಾರ್ಟಿಗೆ ಬಿಟ್ಟಿರೋಂಥ ವಿಚಾರ. ಅವ್ರು ಕೊಟ್ಟರೆ ತಗೊಳ್ಳಿ, ಬಿಟ್ಟರೆ ಬಿಡಲಿ. ಅಲ್ಲ ಸರ್, ಈಗ ಒಬ್ಬ ಶಾಸಕರಾಗೇ ಇಷ್ಟೊಂದು ಅವ್ರು ಇದು ಮಾಡ್ತಾ ಇದ್ದಾರೆ. ಇನ್ನು ಸಚಿವರಾದರೆ ಈ ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾರೆ? ಹಾಗಾದರೆ ಅವರು ಈ ರೀತಿ ಗೊಂದಲಗಳಲ್ಲಿದ್ದಾಗ ನಾನು ಆವಾಗಲೇ ಹೇಳಿದ್ನಲ್ಲ, ಅವರು ಸಚಿವರಾಗೋದಕ್ಕೂ ಅನ್ಲಾಯಕ್ಕು. ಶಾಸಕರಾಗಿರೋದೇ ದೊಡ್ಡದವರು, ಸಚಿವರಾಗೋದಕ್ಕೆ ಅನ್ಲಾಯಕ್ಕು. ಅವ್ರು ಈ ರೀತಿ ಮಾಡ್ತಾ ಇದ್ರಿ, ಈ ರೀತಿ ನಡ್ಕೊಳ್ತಾ ಇದ್ರಿ, ಯಾರು ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ? ಯಾರಾದರೂ ಒಪ್ತಾರೆ ಅವ್ರು ಸಚಿವ ಸ್ಥಾನ ಕೊಡೋಕ್ಕೆ? ಅದರಿಂದ ಅವರು ಗೌರವಯುತವಾಗಿ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗಲಾಟೆಗಳು ಇದೆಲ್ಲ ನಡೀತಾ ಇದೆಯಲ್ಲ, ಈ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮದೇ ಜನಾಂಗದಲ್ಲಿ ಆಯ್ಕೆ ಆಗಿರುವಂಥ 3 ಡೈರೆಕ್ಟರ್ಗಳಿದ್ದಾರೆ. ಕನಿಷ್ಠ ಪಕ್ಷ ಅವರ ಈ ಥರ ಆಗಿದೆ, ಈ ಥರ ಆದಾಗ ನಾವು ಯಾವ ರೀತಿ ಸ್ಪಂದಿಸಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾನ್ಫಿಡೆಂಟ್ ಅಣ್ಣವರಾಗ್ಬೋದು, ಯಲಗೋಳಿ ರಮೇಶ್ ಅಣ್ಣವರಾಗ್ಬೋದು, ಆಮೇಲೆ ಡಾಕ್ಟರ್ ರಮೇಶ್ ಅಣ್ಣವರಾಗ್ಬೋದು, ಏನಾಗಿದೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಏನೂ ಮಾತಾಡೋದೇ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಇದಕ್ಕೆಲ್ಲೋ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಬಾಧೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಇವರು 3 ಜನನೂ ಒಗ್ಗಟ್ಟಾಗಿ ಸೇರಿ ಅಲ್ಲಿ ನಾವು ಇವತ್ತೇನು ಅರೆಸ್ಟ್ ಮಾಡಿದ್ದಾರೆ, ಅಮಾಯಕನ ಅರೆಸ್ಟ್ ಮಾಡಿದ್ದಾರೆ, ಅಂಥವ್ರ ಬಗ್ಗೆ ಧ್ವನಿ ಎತ್ತಿ ಅವ್ರನ್ನ ನಿಜವಾಗಿ ಯಾರು ಅಲ್ಲಿ ಗಲಾಟೆ ಮಾಡಿ ಚಪ್ಪಲಿ ಎಸಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಕೊಡಿ. ಯಾರನ್ನೋ ಕರ್ಕೊಂಡೋಗಿ ಇದು ಮಾಡ್ತಾ ಇದ್ದಾಗ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಯಾಕೆ ಇವರು ಧ್ವನಿ ಎತ್ತಾ ಇಲ್ಲ? ಇವರು ಧ್ವನಿ ಎತ್ತಿ ಅಲ್ಲಿ ಆಗಿರುವಂಥ ಜನಾಂಗಕ್ಕಾಗಿರುವಂಥ ಅನ್ಯಾಯವನ್ನು ಇವರು ಇದು ಮಾಡಬೇಕು, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಮಟ್ಟಕ್ಕೆ ನಾನು ನಿಮ್ಮ
ಮಾಧ್ಯಮದ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ಸರ್ ಏನು ಆ ರೀತಿ ಏನು ಒಂದು ಪ್ರಕರಣದಲ್ಲಿ ಅಥವಾ ಒಂದು ಗಲಭೆಯಲ್ಲಿ ಭಾಗವಹಿಸದೇ ಇರ್ತಕ್ಕಂಥವ್ರನ್ನ ಏನು ಬಂಧನ ಮಾಡಿದರೆ ಅಂತ ನೀವು ಹೇಳ್ತಾ ಇದ್ರಿ. ಒಂದು ವೇಳೆ ಆ ಥರದ್ದು ಏನಾಗಿದ್ರೆ ಅವ್ರನ್ನ ಬಂಧನ ಆಗಿದ್ರೆ ಅವ್ರನ್ನ ಬಿಡಿಸ್ಕೊಂಡು ಬರೋಂಥ ಕೆಲಸ ತಮ್ಮ ಒಕ್ಕೂಟದಿಂದ ಮಾಡ್ತೀರಾ ಅಂತಕ್ಕಂಥದ್ದು? ಖಂಡಿತವಾಗ್ಲೂ ಅವ್ರೇನಾದರೂ ಅಮಾಯಕರನ್ನೇನಾದರೂ ಇದು ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ. ಅದಕ್ಕೆಲ್ಲ ತಾಲೂಕು ಅಧ್ಯಕ್ಷರುಗಳು ಇದ್ದೀವಿ, ಇಲ್ಲಿ ಎಲ್ಲ ಬಂದಿದ್ದಾರೆ. ಅವ್ರು ಎಲ್ಲರ ಗಮನಕ್ಕೂ ಹೇಳ್ತಾ ಇದ್ದೀನಿ, ಈ ಥರ ಏನಾದರೂ ನಮ್ದು ನಡೀತದೆ, ನಮ್ದು ಇದಾಗ್ತದೆ ಅಂತ ಹೇಳ್ಬಿಟ್ಟು ಶಾಸಕರು ಪ್ರದೀಪ್ ಈಶ್ವರ್ ಅವರು ಅವರ ಏನು ಇದರಿಂದ ಅವ್ರೇನಾದರೂ ಧಮಕಿ ಮಾಡಿ ಇದು ಮಾಡಿ ಪೊಲೀಸ್ ಅವ್ರಿಗೆ ಇದು ಮಾಡಿ ಅವ್ರಿಗೆ ಬೇಕಾಗಿರೋ ಯಾರೇ ಅವ್ರಿಗೆ ವಿರೋಧ ಮಾಡ್ತಾ ಇದ್ರು ಅವ್ರಿಗೇನಾದರೂ ಅರೆಸ್ಟ್ ಮಾಡಿಸಿ ಅಮಾಯಕನ ಅರೆಸ್ಟ್ ಮಾಡೋಕೆ ಏನಾದರೂ ಹೊರಟಿದ್ದಾರೆ ಅಂತಂದರೆ ನಾವು ನಿಜವಾಗ್ಲೂ ನಮ್ಮ ಒಕ್ಕೂಟದಿಂದ ನಾವು ಸುಮ್ಮನೆ ಇರೋದಿಲ್ಲ. ನಾವು ಬುದ್ಧಿ ಕಲಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ಇದು ಸತ್ಯ. ನಾವೇನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನಮಗೂ ಗೌರವ ಇದೆ. ಯಾಕೆಂತಂದ್ರೆ ನಾವು ಒಕ್ಕಲುತನ ಇರೋರು. ನಾವು ಬೇರೆ ಒಂದು ಇದ್ರ ಬಗ್ಗೆ ಜಾತಿಗಳ ಬಗ್ಗೆ ಮಾತಾಡೋದಲ್ಲ. ಎಲ್ಲಾ ಜಾತಿ ಜನಾಂಗದವರು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಒಕ್ಕಲುತನ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗುವಂತವ್ರು. ಅಂತದ್ರಲ್ಲಿ ಅಮಾಯಕರನ್ನ ಯಾರಿಗಾದ್ರೂ ಅನ್ಯಾಯ ಮಾಡಿದಾಗ ನಾವಂತೂ ಸಹಿಸುವುದಿಲ್ಲ. ಸರ್, ಏನು ಕುಮಾರಸ್ವಾಮಿ ಅವರು ಅವ್ರ ಚೇಲಗಳಿಗೆ 1,1,000 ರೂಪಾಯಿ ಕಟ್ ಕಳಿಸಿದ್ದಾರೆ ನನ್ನ ಮೇಲೆ, ಒಂದು ಅಹಿಂದ ನಾಯಕನ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರ ಭ್ರಮೆ. ಯಾಕೆಂದ್ರೆ ಅವ್ರಿಗೆ ಆ ಸಂಸ್ಕೃತಿ ಇರುವಂತವ್ರು. ಅವರು ಏನಾದ್ರೂ ಗಲಾಟೆಗಳು ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತಂದಾಗ ಆ ಹಣ ಕೊಟ್ಟು ಗಲಾಟೆಗಳು ಮಾಡಿಸುವಂತ ಸಂಸ್ಕೃತಿ ಪ್ರದೀಪ್ ಈಶ್ವರ್ ಅವ್ರದ್ದು. ಕುಮಾರಣ್ಣ ಅವರು ಆ ಮಟ್ಟಕ್ಕೆ ಇನ್ನೂ ಹೋಗಿಲ್ಲ. ಕುಮಾರಣ್ಣ ಅವರು ಒಬ್ಬ ದೇಶದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಅವ್ರಿಗೆ ಅಂತ ಗೌರವ ಘನತೆ ಇರ್ತದೆ. ಅವ್ರ ಮೇಲೆ ಆರೋಪ ಮಾಡೋದು ಅಷ್ಟು ಸಮಂಜಸವಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಹಿಂದುಳಿದ ವರ್ಗ ಮತ್ತು ಒಕ್ಕಲಿಗರು ವರ್ಸಸ್ ಅಂತೇಳಿ ಇದು ಟ್ರೆಂಡ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ನಿಜ ಹಿಂದುಳಿದ ವರ್ಗ ಅಂತ ಹೇಳ್ಬಿಟ್ಟು ಹಿಂದುಳಿದ ವರ್ಗದವ್ರು ಯಾರು ಮಾಡ್ತಾ ಇಲ್ಲ. ಮಾಡ್ತಾ ಇರೋದು ಬರೀ ಶಾಸಕರೊಬ್ಬರೇ, ಬೇರೆ ಯಾರೇ ಆಗ್ಲಿ ಮಾತಾಡಿಲ್ಲ. ಅಲ್ಲಿ ಹಿಂದುಳಿದ ವರ್ಗಕ್ಕೂ ಮತ್ತು ಒಕ್ಕಲಿಗರಿಗೂ ತಂದಿಡ್ತಾ ಇರೋಂಥ ಕೆಲಸ ಮಾಡ್ತಾ ಇರೋದು ಶಾಸಕರು. ಅದನ್ನು ಬಿಡಬೇಕು ಅಂತ ಹೇಳ್ತಾ ಇದೀವಿ ನಾವು. ಯಾಕೆಂದ್ರೆ ನಾವೆಲ್ಲ ಒಂದೇ. ಒಕ್ಕಲಿಗರಾಗ್ಬೋದು, ಹಿಂದುಳಿದ ವರ್ಗದವರಾಗ್ಬೋದು, ನಾವೆಲ್ಲ ಒಂದೇ. ನಮ್ಮದ್ರಲ್ಲಿ ಜಾತಿ ಭೇದ ಇಲ್ಲ. ನಾವೆಲ್ಲ ಒಂದೇ. ಅವರೊಬ್ಬ ಶಾಸಕರಾಗಿ ಈ ತರ ಮಾಡೋದು ಸರಿ ಇಲ್ಲ. ಸ್ವಾಮಿ ಅವರನ್ನು ನೇರವಾಗಿ ನೀವೇ ಬಂದು ನನ್ನ ವಿರುದ್ಧ ನಿಲ್ಲಿ, ತಾಕತ್ತಿದ್ರೆ ಗೆಲ್ಲಿ ನೋಡಿ ಅಂತ ಒಂದು ಸವಾಲು ಆಗ್ತಾನೆ. ಸೊ ಇದು ಅವ್ರ ಸವಾಲು ಅದು ಏನು ಸರ್ ಸ್ವೀಕರಿಸ್ತಾರ? ಅಲ್ಲ, ಅವರ ಒಂದು ಇದಕ್ಕೆ ಅವರ ಒಂದು ಲೆವೆಲ್ಗೆ ಇರುವಂತ ಅವ್ರ ಸವಾಲು ಸ್ವೀಕಾರ ಮಾಡಿದ್ರೆ ಅವ್ರು ಬಂದು ಏನಾದ್ರು ಉತ್ತರ ಕೊಡ್ತಾರೆ. ಯಾರೋ ಇಂಥ ಕಾಂಜಿ ಪಿಂಜಿಗಳು ಇದು ಮಾಡಿದ್ರೆ ಅವ್ರ ಉತ್ತರ ಕೊಡಕ್ಕಾಗ್ತದ? ಏನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆತನ ಒಂದು ಸವಾಲನ್ನು ಸ್ವೀಕಾರ ಮಾಡಲ್ಲ. ಆ ಮಟ್ಟಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಬೆಳೀತಾ ಇರೋದು. ಏನೋ ಲಾಟ್ರಿ ಎಮ್ ಎಲ್ ಎ ಅಂತ ಹೇಳ್ಬಿಟ್ಟು ಲಾಟ್ರಿಯಲ್ಲಿ ಆಗ್ಬಿಟ್ಟವ್ರು ಎಮ್ ಎಲ್ ಎ ಅವರು. ಅವ್ರ ಹೆಸರೇ ಲಾಟ್ರಿ ಎಮ್ ಎಲ್ ಎ ಅಂತ. ಅದನ್ನು ತಿಳ್ಕೋಬೇಕು ಅವರು. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ನಾನು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಾನು ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೋಬೇಕು. ಅದು ತಿಳ್ಕೊಳ್ದೇನೆ ಇದ್ರೆ ಖಂಡಿತವಾಗ್ಲೂ ಎಲ್ಲರೂ ಸೇರಿಸಿ, ಎಲ್ಲಾ ಜನಾಂಗದವರು ಸೇರಿಸಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಸರ್, ಈಗ ಮುಂಬರುವ ಚುನಾವಣೆಗಳಿಗೆ ಈಗ ಅವ್ರಿಗೆ ಅಧಿಕಾರದಲ್ಲಿ ಹೊಡೆತ ಬೀಳುತ್ತದ? ಸರ್, ಖಂಡಿತವಾಗ್ಲೂ ಇದೇ ತರ ನಡೀತಾ ಇದ್ರೆ ಮುಂದೆ ಬಿದ್ದೇ ಬೀಳ್ತದೆ. ಅರ್ಥ ಆಗ್ತಾ ಇದೆ? ಅಲ್ಲಿ ಏನು ಅಂತಂದ್ರೆ ಹಿಂದೆ ಗೆದ್ದಿದ್ದು ಅವರ ವಿರೋಧ ಅಭ್ಯರ್ಥಿ ಇದ್ದಾರಲ್ಲ, ಅವ್ರ ಮೇಲೆ ಒಂದು ದ್ವೇಷಕ್ಕೋಸ್ಕರ ಅವ್ರು ಗೆದ್ದಿರೋದಷ್ಟೇ. ಇಲ್ಲಾಂದ್ರೆ ಅವ್ರು ಗೆಲ್ಲಕ್ ಆಗ್ತಾ ಇತ್ತಾ? ನಾನು ಹೇಳ್ತಾ ಇದ್ದಾನಲ್ಲ, ನಮ್ಮ ಚಿಂತಾಮಣಿ ಸುಧಾಕರ್ ಅಣ್ಣ ಅವ್ರ ಫೋಟೋ ಇಟ್ಕೊಂಡು ಅವ್ರು ಪಾದ ಪೂಜೆ ಮಾಡ್ಬೇಕು. ಅವರು ಇವತ್ತು ಆ ಲೆವೆಲ್ಗೆ ಇದ್ದಾರೆ ಅವರು ಅಂತಂದ್ರೆ ಅವ್ರು ಪಾದ ಪೂಜೆ ಮಾಡಕ್ ಯೋಗ್ಯತೆ ಕೂಡ ಇಲ್ಲ ಆತನಿಗೆ.